ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಬೇಬಾಸ್ ಕಿಚನ್. ಇವತ್ತಿನ ವಿಡಿಯೋ ನಮ್ಮೂರಿನ ಮಾರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ಮಾರಿ ಹಬ್ಬ 2 ದಿನ ನಡೆಯುತ್ತೆ. ಮೊದಲನೇ ದಿನ ಸಿಹಿ ಊಟ ಇರುತ್ತೆ, 2ನೇ ದಿನ ಬಾಡೂಟ. ಇವತ್ತು ಹಬ್ಬದ ಮೊದಲನೇ ದಿನ. ಅಮ್ಮ ಬೆಳಿಗ್ಗೆನೇ ಬೇಗ ಎದ್ದು ಸಗಣಿಯನ್ನು ಮನೆ ಮುಂದೆ ತಾರಿಸಿ ಚೆಂದದೊಂದು ರಂಗೋಲಿನ ಹಾಕಿದರು. ನಂತರ ತಿಂಡಿ ತಿಂದು ಸ್ಕೂಲಿಗೆ ಕೆಲಸಕ್ಕಂತ ಹೋದರು. ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ತಂಗಿ ದೇವ್ರ ಮನೆ ಕ್ಲೀನಿಂಗ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ಳು. ನಾನು ಅಡುಗೆ ಕೆಲಸನ ಮಾಡ್ಕೋತಾ ಇದ್ದೆ. ನನ್ನ ತಮ್ಮ ಕೂಡ ತಿಂಡಿನ ಮುಗಿಸಿ ಮೇಕೆಗೆ ಹುಲ್ಲೆಲ್ಲ ತಂದು ಹಾಕಿ ಪೂಜಾ ಐಟಮ್ಸು ಮತ್ತು ಹಬ್ಬದ ದಿನಸಿಗಳನ್ನೆಲ್ಲ ತರೋದಕ್ಕೆ ಅಂತ ಪಕ್ಕದೂರಿಗೆ ಹೋಗಿದ್ದ. ದೇವರ ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸನ ಮಾಡಿದ್ದೆ. ಅದಕ್ಕೆ 1 ಲೋಟದಷ್ಟು ಹೆಸರುಬೇಳೆನ 5ರಿಂದ 8 ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಒಂದು ಕುಕ್ಕರ್ಗೆ ಹೆಸರುಬೇಳೆನ ಹಾಕ್ಕೊಂಡು ಅದಕ್ಕೆ 2 ಲೋಟ ನೀರನ್ನು ಸೇರಿಸಿ 3 ವಿಸಲ್ ಮಾಡ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ 3ರಿಂದ 4 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಸೋಂಪು ಹಾಗೂ 1.5 ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕಿ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ತರ್ತರಿಯಾಗಿ ಬೇಡ, ಕಂಪ್ಲೀಟಾಗಿ ನೈಸಾಗಿ ರುಬ್ಕೋಬೇಕು. ಈಗ ಕುಕ್ಕರ್ ವಿಷಲ್ ಕೂಡ ಬಿಟ್ಟಿದೆ. ನಾನಿಲ್ಲಿ ಹೆಸರು ಬೇಳೆನ ತೀರ ಬೇಯಿಸ್ಕೊಂಡಿಲ್ಲ. ನಾವು ಪಾಯಸ ಕುಡಿಬೇಕಾದ್ರೆ ಒಂದೊಂದು ಹೆಸರು ಬೇಳೆನೂ ಕೂಡ ಸಿಗುತ್ತೆ, ಅಷ್ಟು ಬೆಂದಿದೆ ಅಷ್ಟೇ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ, ಏಲಕ್ಕಿ, ಸೋಂಪು, ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ಶಾವಿಗೆನೂ ಕೂಡ ಸೇರಿಸೋಣ ಅಂತ ಹೇಳಿ ಶಾವಿಗೆನ ಬಾಡಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ಪಾಯಸ ಕೂಡ ಒಂದು ಕುದಿ ಬರ್ತಾಯಿತ್ತು. ನಾನು ಹುರಿದಿಟ್ಕೊಂಡಿರುವಂತಹ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿನ ಮೀಡಿಯಮಲ್ಲಿ ಇಟ್ಟು ಒಂದು 8ರಿಂದ 10 ನಿಮಿಷ ಕುದಿಸ್ಕೋತೀನಿ. ಇದಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂತಂದರೆ ಉಕ್ಕು ಬಂದು ಎಲ್ಲ ಚೆಲ್ಲೋಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ರುಚಿಯಾಗಿ ಹೆಸರುಬೇಳೆ ಪಾಯಸ ರೆಡಿಯಾಗುತ್ತೆ. ಅಮ್ಮ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸೋಣ ಅಂತ ಹೇಳಿ ಪಾಯಸ, ಅನ್ನ ಹಾಗೂ ಇಕ್ಕಿದ ಅವರೆಕಾಳು ಸಾಂಬಾರನ್ನ ರೆಡಿ ಮಾಡಿದ್ದೆ. ನಂತರ ವಡೆ ಒಂದು ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಇತ್ತು. ವಡೆಗೂ ಕೂಡ ಈ ಪಾಯಸ, ಅನ್ನ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಅದಕ್ಕೂ ಕೂಡ ನೆನೆ ಹಾಕ್ಕೊಂಡಿದ್ದೆ. ನಾವಿದನ್ನು ರುಬ್ಬೋದಕ್ಕಿಂತ ಮುಂಚೆ ಚೆನ್ನಾಗಿ ನೀರು ಸೋರಿಸಿ ಇಟ್ಕೋಬೇಕು. ಅಮ್ಮ ಕೂಡ ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸಿ ಬಂದರು. ಇಬ್ಬರು ಕೂಡ ವಡೆಗೆ ರೆಡಿ ಮಾಡ್ಕೋತಾ ಇದ್ವಿ. ವಡೆಗೆ ರುಬ್ಬೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿಕಾಯಿನ ಹಾಕ್ಕೊಂಡು ಇದ್ರ ಜೊತೆಗೆ ನೆನೆಸಿರೋ ಕಡಲೆಬೇಳೆನ ಹಾಕಿ ನೀರನ್ನು ಸ್ವಲ್ಪ ಕೂಡ ಸೇರಿಸದೆ ರುಬ್ಕೋಬೇಕು. ನೋಡಿ, ವಡೆ ಹಿಟ್ಟು ತೀರಾ ತೆಳುನೂ ಆಗಿಲ್ಲ, ಗಟ್ಟಿನೂ ಆಗಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ರುಬ್ಬಿಟ್ಟಿರೋ ಹಿಟ್ಟನ್ನು ಈಗ ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಸಬ್ಸಿಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೋಬೇಕು. ನಂತರ ಎಣ್ಣೆನ ಕಾಯೋದಕ್ಕೆ ಇಟ್ಟು ವಡೆನ ತಟ್ಕೋತಿದ್ದೆ. ವಡೆ ಹಿಟ್ಟನ್ನು ಈ ರೀತಿ ಒಂದು ಗ್ಲಾಸ್ಗೆ ಕಾಟನ್ ಬಟ್ಟೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸವರಿ ಅದ್ರ ಮೇಲೆ ತಟ್ಟಿ ಹಾಕೋತಾ ಇದ್ದೆ. ವಡೆ ಹಿಟ್ಟು ಸ್ವಲ್ಪ ಕೂಡ ಬಟ್ಟೆಗೆ ಅಂಟ್ಕೊಳ್ಳೋದಿಲ್ಲ. ಜೊತೆಗೆ ನಾನು ಯಾವಾಗಲೂ ಮಾಡೋ ಥರ ಬರೀ ಕೈಯಲ್ಲಿ ವಡೆ ಹಿಟ್ಟನ್ನು ತಟ್ಟಿ ಕೂಡ ಹಾಕೋತಾ ಇದ್ದೆ. ನೀವು ಯಾವ್ಯಾವ ಟ್ರಿಕ್ನ ಉಪಯೋಗಿಸ್ತೀರಾ ವಡೆನ ಹಾಕಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ. ನಮ್ಮಮ್ಮಂಗೆ ದಾಸವಾಳ ಹೂ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಮನೆ ಮುಂದೆ ಏನಿಲ್ಲ ಅಂದರೆ ಒಂದು 3ರಿಂದ 4 ಥರದ ದಾಸವಾಳ ಗಿಡಗಳನ್ನ ಹಾಕಿದ್ದಾರೆ. ಒಂದು ಕೆಂಪು ದಾಸವಾಳ ಮತ್ತು ಒಂದು ಸುತ್ತಿನ ದಾಸವಾಳ, ಇನ್ನೊಂದು ಅದು ಮೊಗ್ಗು ಥರನೇ ಇರುತ್ತೆ, ಅರಳಲ್ಲ. ಇದು ಬೇಬಿ ಪಿಂಕ್ ಕಲರ್ ಇದೆ.
ಇನ್ನೊಂದು ಆರೆಂಜ್ ಕಲರ್ ದಾಸವಾಳದ ಗಿಡನ ಹಾಕಿದ್ದಾರೆ, ಅದಿನ್ನೂ ಹೂ ಬಿಟ್ಟಿಲ್ಲ. ಈ ರೀತಿ ಮನೆ ಮುಂದೆ ಹೂ ಗಿಡಗಳಿದ್ದರೆ ಕಣ್ಣಿಗೆ ಕೂಡ ತಂಪು, ಜೊತೆಗೆ ಮನಸ್ಸಿಗೆ ಕೂಡ ಖುಷಿ ಕೊಡುತ್ತೆ. ರಾತ್ರಿ ಊಟ ಎಲ್ಲ ಮುಗಿಸಿ ದೇವಸ್ಥಾನದ ಹತ್ರ ಹೂ ಒಂಬಳೆ ನೋಡೋಣ ಅಂತ ಬಂದ್ವಿ. ನಾವು ದೇವಸ್ಥಾನದ ಹತ್ರ ಬರೋಷ್ಟರಲ್ಲಿ ಹೂ ಒಂಬಳೆ ಮಾಡಿಕೊಂಡು ಬರ್ತಾಯಿದ್ರು. ಈಗ ಟೆಂಪಲ್ ಹತ್ರ ಬಂದು ಪೂಜೆ ಎಲ್ಲನೂ ಮುಗಿಸಿ ದೇವ್ರ ಮೆರವಣಿಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಮೆರವಣಿಗೆ ಸ್ಟಾರ್ಟ್ ಆಯಿತು ಅಂತಂದರೆ ಇನ್ನು ಬೆಳಗಿನ ಜಾವನೇ ಮುಗಿಯೋದು. ಅಲ್ಲಿ ತನಕ ಪೂಜಾ ಕುಣಿತ, ದೇವರ ಮೆರವಣಿಗೆ ಎಲ್ಲ ಕೂಡ ಇರುತ್ತೆ. ಈಗ ಪೂಜಾ ಕುಣಿತ ಮಾಡ್ತಾ ಇರೋದು ನನ್ನ ತಮ್ಮ. ಅವನು ಕೂಡ ಜಾನಪದ ಕಲಾವಿದ. ಪೂಜಾ ಕುಣಿತ ಜೊತೆಗೆ ಒನಕೆ ಕುಣಿತ ಕೂಡ ಮಾಡ್ತಾನೆ. ನಾನು ಕೂಡ ಕಾಲೇಜ್ ಟೈಮಲ್ಲಿ ಒನಕೆ ಹಾಗೂ ಪೂಜಾ ಕುಣಿತ ಜೊತೆಗೆ ಪಟ್ಟದ ಕುಣಿತ ಕೂಡ ಮಾಡ್ತಿದ್ದೆ. ಈಗ ನನ್ನ ತಮ್ಮ ಮಾಡ್ತಿರೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಪೂಜಾ ಕುಣಿತದಲ್ಲಿ ಏಣಿ ಮೇಲೆ ಹತ್ತೋದು, ಮಕ್ಕಳನ್ನ ಹೆಗಲು ಜೊತೆಗೆ ಸೊಂಟದ ಮೇಲೆ ಹಾಕ್ಕೊಂಡು ಕುಣಿಯೋದು, ಕಣ್ಣನ್ನು ರೆಪ್ಪೆಯಿಂದ ದುಡ್ಡನ್ನು ಎತ್ತೋದು ಎಲ್ಲ ಕೂಡ ಮಾಡ್ತಾನೆ. ಕಣ್ಣಿನ ರೆಪ್ಪೆ ಸಹಾಯದಿಂದ ದುಡ್ಡನ್ನು ತೆಗೆಯೋ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ದೇವರ ಉತ್ಸವ ಮೂರ್ತಿ ಆಂಜನೇಯ. ಹೂ ಒಂಬಳೆನ ಮುಗಿಸ್ಕೊಂಡು ನಮ್ಮೂರು ಹಾಗೂ ಪಕ್ಕದೂರಿಗೂ ಕೂಡ ಮಾರಮ್ಮ ದೇವಿ ಹಾಗೂ ಉತ್ಸವ ಮೂರ್ತಿ ಮೆರವಣಿಗೆ ಹೋಗುತ್ತೆ. ಏನಿಲ್ಲ ಅಂದ್ರೂ ಒಂದೊಂದು ಮನೆ ಮುಂದೆ 5ರಿಂದ 10 ನಿಮಿಷಗಳ ಕಾಲ ಪೂಜಾ ಕುಣಿತನ ಮಾಡ್ತಾರೆ. ಹೀಗೆ ಮೆರವಣಿಗೆ ರಾತ್ರಿ ಶುರುವಾದರೆ ಬೆಳಿಗ್ಗೆನೇ ಮುಗಿಯೋದು. ಈ ವರ್ಷ ಹೂ ಒಂಬಳೆ ಮಾಡೋದೆಲ್ಲ ಲೇಟ್ ಆಯಿತು, ಅದರಿಂದ ಮೆರವಣಿಗೆ ಕೂಡ ತಡ ಆಯಿತು. ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ ಬೆಳಿಗ್ಗೆ 6 ಗಂಟೆನೇ ಆಗೋಗಿತ್ತು. ದೇವರಿಗೆ ಪೂಜೆ ಮಾಡಿಸಿ ಮೆರವಣಿಗೆ ಪಕ್ಕದೂರಿಗೆ ಹೋದ ನಂತರ ತಂಬಿಟ್ಟು ಮಾಡಿಕೊಂಡು ದೇವಸ್ಥಾನದ ಹತ್ತಿರ ತೊಗೊಂಡು ಹೋಗೋದಕ್ಕೆ ನಾವು ಕೂಡ ರೆಡಿ ಆಗ್ತಾಯಿದ್ವಿ. ಅಮ್ಮ ಇಲ್ಲಿ ತಂಬಿಟ್ಟನ್ನು ಮಾಡ್ಕೋತಾ ಇದ್ದಾರೆ. ನನ್ನ ಮಗನಿಗಂತೂ ರಾತ್ರಿಯಿಂದ ಯಾಕೋ ಕೆಮ್ಮು, ನೆಗಡಿ ಮತ್ತು ಜ್ವರ ಜಾಸ್ತಿ ಆಗಿತ್ತು. ತುಂಬ ಸಪ್ಪು ಕೂತ್ಕೊಂಡಿದ್ದ ರೆಡಿಯಾಗಿ. ಪಾಪ ಅವನ್ನ ನೋಡೋದಕ್ಕಾಗ್ತಿಲ್ಲ. ಅವನಿಗೆ ಈ ಪೂಜಾ ಕುಣಿತ ಮತ್ತು ಹಬ್ಬ ನೋಡೋದೆಲ್ಲ ಅಂದರೆ ತುಂಬಾ ಇಷ್ಟ. ಇವತ್ತೊಂದು ತುಂಬ ಸಪ್ಪು ಕೂತ್ಕೊಬಿಟ್ಟಿದ್ದ. ನಾವು ಕೂಡ ರೆಡಿಯಾಗಿ ದೇವಸ್ಥಾನದಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೋತಾ ಇದ್ವಿ. ನೋಡಿ, ನಾನು ಹೀಗೆ ರೆಡಿಯಾಗಿದ್ದೆ. ಇವತ್ತು ಕ್ರೇಪ್ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೆ. ಎಲ್ಲರೂ ರೆಡಿಯಾಗಿ ತಂಬಿಟ್ಟು ಹಾಗೂ ಬೆಲ್ಲದ ನೀರನ್ನು ತಗೊಂಡು ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಬೆಳಿಗ್ಗೆ ಪೂಜಾ ಕುಣಿತ ಎಲ್ಲ ಇರುತ್ತೆ, ಅದನ್ನು ಕೂಡ ನೋಡಿಕೊಂಡು ನಿಂತಿದ್ವಿ. ಬೆಳಿಗ್ಗೆ ಕೂಡ ನನ್ನ ತಮ್ಮ ಪೂಜಾ ಕುಣಿತನ ಮಾಡ್ತಾಯಿದ್ದ. ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು
ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಮಧ್ಯಾಹ್ನ ಊಟಕ್ಕೆ ಚಿಕನ್ ಗ್ರೇವಿ, ಮಟನ್ ಸಾಂಬಾರು ಹಾಗೂ ಮೊಟ್ಟೆ, ಮುದ್ದೆ, ಅನ್ನ ಎಲ್ಲವನ್ನು ಮಾಡ್ಕೊಂಡಿದ್ವಿ. ನಮ್ಮಮ್ಮ ಮಾಡೋ ಮುದ್ದೆ ಅಂದರೆ ನನಗೆ ತುಂಬಾ ಇಷ್ಟ. ಸ್ವಲ್ಪನೂ ಗಂಟುಗಳಾಗದೇ ಇರೋ ಥರ, ಮತ್ತು ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಪರ್ಫೆಕ್ಟಾಗಿ ಮುದ್ದೆನ ಮಾಡ್ತಾರೆ. ಇವತ್ತು ನಮ್ಮಮ್ಮನೇ ಮುದ್ದೆನ ಮಾಡಿಕೊಂಡ್ರು. ನಾನು ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿನ ಮಾಡಿಕೊಂಡೆ. ನನ್ನ ತಂಗಿ ಅದಕ್ಕೆಲ್ಲ ಹೆಲ್ಪ್ನ ಮಾಡಿದ್ಲು. ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸವನ್ನು ಮುಗಿಸ್ಕೊಂಡು ನೆಂಟರಿಗೆಲ್ಲ ಊಟವನ್ನು ಕೊಟ್ಟು ಈ ವರ್ಷದ ಮಾರಿ ಹಬ್ಬನ ಮುಗಿಸಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ನ ಮಾಡಿ, ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.